ಚೆನ್ನಾಗಿದ್ದೀರಾ ಎಲ್ಲ? ಓಕೆ. ಸೊ 5 ವರ್ಷ ಹಿಂದೆ ನಮ್ಮ ಹತ್ರ ಬಂದಿದ್ರಿ. ಅವಾಗ ನಿಮ್ಮ ಮನಸ್ಥಿತಿ ಮತ್ತೆ ಅದಾದ್ಮೇಲೆ ಪರಿವರ್ತನೆ ಏನಾಯ್ತು? ಆಮೇಲೆ ಇವಾಗಂತೂ ಕರಾಟೆ ಚಾಂಪಿಯನ್ ಆಗಿಬಿಟ್ಟಿದ್ದೀರಾ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದೀರಾ. ಸೊ ಹೌ ಡು ಯು ಫೀಲ್ ಅಬೌಟ್ ನಮ್ಮ ಟ್ರೀಟ್ಮೆಂಟ್ ಇರ್ಬೋದು, ಮೊದಲು ಹೇಗಿದ್ರಿ, ಆಮೇಲೆ ಏನು ಪರಿವರ್ತನೆ ಆಯ್ತು, ಅದನ್ನ ಸ್ವಲ್ಪ ಹೇಳಕ್ಕಾಗುತ್ತಾ? ಮುಂಚೆ ಅಂದರೆ ನನಗೆ ಏನೂ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಒಂದು ಏನಾದರೂ ಮಾಡ್ತೀನಿ ಅಂದರೆ ನನಗೆ ಕಾನ್ಫಿಡೆನ್ಸ್ ಅನ್ನೋದು ಇರಲಿಲ್ಲ. ಏನಾದರೂ ಮಾಡಬೇಕು ಅಂತ ಮನಸ್ಸಲ್ಲಿತ್ತು, ಬಟ್ ಆಗಲ್ಲ ಅನ್ಸುತ್ತೆ. ನನಗೆ ಒಂದು ನೆಗೆಟಿವ್ ಥಾಟ್ ಅನ್ನೋದು ಬರ್ತಾನೆ ಇತ್ತು. ಯಾವಾಗ ನಿಮ್ಮ ಹತ್ರ ಒಂದು ಸ್ವಲ್ಪ ಪಾಸಿಟಿವ್ ಇಂದ ಇರಲಿ, ಅವಾಗ ಏನಾದರೂ ಅಚೀವ್ ಮಾಡಬೇಕು ಅಂತ ಅನಿಸ್ತು ನನಗೆ. ಅದಾದಮೇಲೆ ನಾನು ಮುಂಚೆನೇ ಕರಾಟೆ ಕಲ್ತಿದ್ದೆ. ನಾನು ಕರಾಟೆ ಕಲ್ತ್ಬಿಟ್ಟು ಎಲ್ಲೂ ಏನೂ ಮಾಡ್ದಿರಾ ಅದು ಗುಟ್ಟಾಗಿ ಇಟ್ಕೊತಾರಲ್ವ, ಕಲ್ತ್ಬಿಟ್ಟು ಏನೂ ಮಾಡ್ದಿದ್ದಂಗೆ ಏನು ತೋರಿಸ್ಕೊಳ್ತಿದ್ದೀನಿ. ಸೊ ಆ ಥರ ಇತ್ತು ನಾನು. ನನ್ನ ಟ್ಯಾಲೆಂಟ್ ಒಬ್ಬರು ಯಾರೋ ಗುರ್ತಿಸಿ ಕರಾಟೆ ಕ್ಲಾಸಿಗೆ ಸೇರಿಸಿ, ಅಂದರೆ ಅಷ್ಟೆಲ್ಲ ಟ್ಯಾಲೆಂಟ್ ಇದ್ಕೊಂಡು ಯಾಕೆ ಈ ಥರ ಇದೆಯಾ, ಹೋಗಿ ಏನಾದ್ರು ಅಚೀವ್ ಮಾಡುವಂಥ ಸುಮಾರು ಜನ ತಿದ್ದಿದ್ದಾರೆ. ಸುಮಾರು ಜನ ಬೈದು ಬುದ್ಧಿ ಮಾತಾಡಿ ಕಲಿಸಿ ಇವತ್ತು ಒಂದು ಅಚೀವ್ ಮಾಡಿದ್ದೀನಿ ಅಂದರೆ ಅದು ನಮ್ಮ ಮಾಸ್ಟ್ರಿಂದ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಮ್ಮ ಕೆಲಸ ಮಾಡ್ತಾರೆ ಅಲ್ಲೆಲ್ಲ, ಗಾಯತ್ರಿ NT ವಾಸನ್ ಅಂಕಲು, ಅವ್ರು ನನಗೆ ಸಪೋರ್ಟ್ ಮಾಡಿ ಸೊ ಈ ಥರ ಬೆಳೆಯೋದಕ್ಕೆ ಅವರೇ ಕಾರಣ ಆದರು. ಅದಾದಮೇಲೆ ನಮ್ಮ ಮಾಸ್ಟ್ರು ಒಂದು 40 years ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ. ನಮ್ಮ ಮಾಸ್ಟ್ರಿಗೆ ಅವ್ರದ್ದು ಒಂದು 85 ಬ್ರಾಂಚಸ್ ಇದೆ ಇಲ್ಲೇ ಬೆಂಗಳೂರಲ್ಲಿ. ಆರ್ಮಿ, ಕಮಾಂಡೋ, ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ಗೆಲ್ಲ ಅವರೇ ಕರಾಟೆ ಹೇಳ್ಕೊಡೋದು. ಬಟ್ ಅವ್ರ ಹತ್ರ ಕಲ್ತ ಮೇಲೆ ನಾನು ಎವ್ರಿಥಿಂಗ್ ಈಸ್ ಪಾಸಿಬಲ್ ಅನಿಸ್ತು ನನಗೆ. ಅದಾದಮೇಲೆ ಇಂಟರ್ನ್ಯಾಷನಲ್ ಗೆಲ್ಲಕ್ಕೆ ನನಗೆ ತುಂಬ ಈಸಿ ಇತ್ತು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ, ಬಟ್ ಇನ್ನೂ ಮಾಡ್ತೀನಿ, ಇನ್ನೂ ಏನಾದರೂ ಅಚೀವ್ ಮಾಡ್ತೀನಿ. ಬಟ್ ಈ ನಮ್ಮ ಸರಿಂದ ನಾನು ಇದು ಅಚೀವ್ ಮಾಡಿದ್ದೀನಿ. ಓಕೆ ಓಕೆ, ವೆರಿ ಗುಡ್. ಸೊ ಒಟ್ಟಿನಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಆಗಲಿ, ಕಾನ್ಸಂಟ್ರೇಷನ್ ಆಗಲಿ, ಫೋಕಸ್ ಡೆವಲಪ್ ಆಯ್ತಲ್ಲ ನಮ್ಮ ಥೆರಪೀಸಿಂದ. ಈ ಕೌನ್ಸಿಲಿಂಗು, ಹೀಲಿಂಗು, ಹಿಪ್ನೋಥೆರಪಿ ಮತ್ತೆ ಮೆಂಟರಿಂಗ್ ಇಂದ ಹೆಲ್ಪ್ ಆಯ್ತಲ್ವಾ ನಿಮಗೆ? ಡಾಕ್ಟರ್ ಹೆಲ್ಪ್ ಆಯಿತು. ಇನ್ನೊಂದು ಏನು ಅಂದರೆ ಈಗಿನ ಜನ್ರೇಷನಲ್ಲಿ ಟೆಕ್ನಾಲಜಿ ತುಂಬ ಫಾಸ್ಟ್ ಇದೆ, ಎಲ್ಲ ಅಪ್ಡೇಟ್ ಆಗ್ತಿದ್ದಾರೆ. ಒಂದು ನನಗೆ ಚಿಕ್ಕ ಮಕ್ಕಳು ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ರು ನೋಡಿ ನನಗೆ ಇನ್ಸ್ಪಿರೇಷನ್ ಆಗಿತ್ತು. ಯಾಕಂದರೆ ಬೇರೆ ಕಂಟ್ರಿಯವರೆಲ್ಲ ಒಲಿಂಪಿಕಲ್ಲಿ ಹೊಡಿಬೇಕಂದ್ರೆ ಚಿಕ್ಕ ಮಕ್ಕಳೇ ಹೊಡಿತಾರೆ. ಆ ಸ್ಕಿಲ್ ಅನ್ನೋದು ಹೆಂಗೆ ಬರುತ್ತೆ, ಆ ಬೆಳೆಯ ವಾತಾವರಣ ಹೆಂಗೆ ಬರುತ್ತೆ ಅಂದರೆ ಎಲ್ಲರಿಂದ ನೋಡಿ ಕಲಿಯೋವಂಥದ್ದು ಇರುತ್ತೆ. ಸೊ ಅದನ್ನು ನಾನು ಅಬ್ಸರ್ವ್ ಮಾಡಿ ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಕೇಳ್ತಾ ಇದ್ದೆ ನಾನು, ಇದು ಯಾವ ಥರ ಹೆಂಗೆ ಮಾಡಿರಿ, ಹೆಂಗೆ ಪಾಸಿಬಲ್ ಅನ್ನೋದು ಎಲ್ಲನೂ ಗೊತ್ತಾಯಿತು. ಸೊ ಅದೇ ಥರ ಯಾರಾದರೂ ಒಬ್ಬರು ಹಿಂದೆ ಬ್ಯಾಕ್ ಸಪೋರ್ಟ್ ಅಂತ ಇದ್ದರೆ ಯಾರು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಇನ್ನೊಂದು ಅವ್ರ ಮನಸ್ಸಲ್ಲಿ ಇರಬೇಕು, ಒಂದು ಡಿಸಿಪ್ಲಿನ್ ಅನ್ನೋದು ಬರಬೇಕು ನಮಗೆ. ಡಿಸಿಪ್ಲಿನ್ ಅನ್ನೋದು ನಾವು ಕಲ್ತ್ರೆ ಎಲ್ಲೋದ್ರೂ ನಾವು ಅಚೀವ್ ಮಾಡ್ಬೋದು, ಗುಡ್ ನೇಮು ತಗೊಬೋದು. ಓಕೆ, ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್ ರಘುರಾಮ್ ಅವರೇ, ವಿಶ್ ಯು ಗುಡ್ ಲಕ್. ಆಯಿತಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.